Hey guys, welcome back to our channel. ಈ ವ್ಲಾಗ್ ಅಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ 5th ಇಯರ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದು, ನಾವು ಕೆಲವು ಟೆಂಪಲ್ಸ್ ನ ವಿಸಿಟ್ ಮಾಡಿದ್ದು, ಹಾಗೆ ನಮ್ಮ ಫ್ಯಾಮಿಲಿ ಜೊತೆ ಹೇಗ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ನಮ್ಮ 5th ಇಯರ್ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ಸ್ಗೆ ಫ್ಯಾಮಿಲಿ ಜೊತೆ ಇವತ್ತೊಂದು ಗೆಟ್ ಟುಗೆದರ್ ಇಟ್ಕೊಂಡಿದೀವಿ. ನನ್ನ ಸಿಸ್ಟರ್ ಮತ್ತೆ ಬ್ರದರ್ ಇನ್ ಲಾ ಅದಕ್ಕೋಸ್ಕರ ಈ ಸ್ಪೆಷಲ್ ಕೇಕ್ ಆರ್ಡರ್ ಮಾಡಿದ್ರು. ಥ್ಯಾಂಕ್ ಯು ದೀಪ್ತಿ ಅಂಡ್ ವಿಜಯ್ ಫಾರ್ ದಿಸ್ ವಂಡರ್ಫುಲ್ ಕೇಕ್. Happy anniversary to you. ನಮ್ ದೊಡ್ಡಪ್ಪ ಮಧುಸೂದನ್ ಅಂತ, ಆಮೇಲೆ ಅವ್ರ ಮೊಮ್ಮಗಳು ಅದಿತಿ. ದೊಡ್ಡಪ್ಪ ಹೆಂಗಿತ್ತು ಇವತ್ತಿನ ಪಾರ್ಟಿ? ಈಗ ಕೆಲವು ದಿನಗಳಿಂದ ನಾನು ಹೊರಗಡೆ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಆದ್ರೂ ನಿಮ್ಗಳ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ನಿಮ್ಮನ್ನೆಲ್ಲ ನೋಡ್ಬೇಕು, ಅಷ್ಟು ದೂರದಿಂದ ಬಂದಿದ್ದೀರಾ ಅಂತ ಹೇಳಿ ನಾನು ಇಲ್ಲಿ ಬಂದು ನಿಮ್ ಜೊತೆ ಎಲ್ಲ ಎಂಜಾಯ್ ಮಾಡಿದ್ದೀನಿ. ದೇವ್ರು ನಿಮ್ಮನ್ನ ಇನ್ನೂ ಚೆನ್ನಾಗಿಟ್ಟಿರ್ಲಿ, ಮುಂದೆ ನಿಮ್ಗೆಲ್ಲ ಕೆರಿಯರ್ ಅಲ್ಲಿ ಒಳ್ಳೆ ಪ್ರಮೋಷನ್ ಇದು ಎಲ್ಲ ಬಂದು ಚೆನ್ನಾಗಿರ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಗುಡ್ ವಿಶಸ್ ಟು ಆಲ್. ಥ್ಯಾಂಕ್ ಯು ಸೋ ಮಚ್ ದೊಡ್ಡಪ್ಪ. ಇವನು ನಮ್ ದೊಡ್ಡಮ್ಮನ್ ಮಗ ಅಕ್ಷಯ್ ಅಂತ, ಆಸ್ಟ್ರೇಲಿಯಾನಲ್ಲಿ ಇರೋದು. ಹೇಗಿದೆ ಆಸ್ಟ್ರೇಲಿಯಾ? ಆಸ್ಟ್ರೇಲಿಯಾ ಚೆನ್ನಾಗಿದೆ. ಎಲ್ಲಾ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಇರೋ ಪೈಕಿ ಆಸ್ಟ್ರೇಲಿಯಾ ಇಸ್ ದ ಬೆಸ್ಟ್ ಕಂಟ್ರಿ ಅಂತ ನಂಗೆ ಅನ್ಸುತ್ತೆ. ನಥಿಂಗ್ ಬೀಟ್ಸ್ ಇಂಡಿಯಾ, ನಥಿಂಗ್ ಬೀಟ್ಸ್ ಬ್ಯಾಂಗ್ಳೂರ್. ಇವನು ಅಕ್ಷಯ್ ಅಣ್ಣ ಅಜಯ್ ಅಂತ. ಇವ್ನು ಪೋಲೆಂಡ್ ಬಂದಿದ್ದ ಮುಂಚೆ. ಹೆಂಗ ಅನ್ಸ್ತು ಪೋಲೆಂಡ್? ಪೋಲೆಂಡ್ ತುಂಬಾ ಚೆನ್ನಾಗಿತ್ತು. ನಾನು ಜರ್ಮನಿಯಲ್ಲಿ ಇದ್ದೆ 4 ವರ್ಷ ಆಕ್ಚುಲಿ. ಸೊ ಹಂಗ್ ಕಂಪೇರ್ ಮಾಡಿದ್ರೆ ಪೋಲೆಂಡ್ ಜರ್ಮನಿಗಿಂತ ಚಳಿ ಜಾಸ್ತಿ. ಅದೇ ಪೋಲೆಂಡ್ ಅಲ್ಲಿ ಊಟ ತಿಂಡಿ ಸ್ವಲ್ಪ ಇಂಡಿಯಾಗ ಹತ್ತಿರವಾಗಿದೆ. ಜರ್ಮನಿಲಿ ತುಂಬಾ ಬ್ಲ್ಯಾಂಡ್ ಇತ್ತು, ಬಟ್ ಪೋಲೆಂಡ್ ಅಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿತ್ತು. ಬೂಜಲ್ಲಿ ಇದ್ದೆ 1 ವಾರ, ಆಮೇಲೆ ಓರ್ಸಾಲ್ ಇದ್ದೆ. ತುಂಬಾ ಎಂಜಾಯ್ ಮಾಡಿದೆ. ನೈಸ್ ನೈಸ್. ಮತ್ತೆ ಇವತ್ತು ಎಂಜಾಯ್ ಮಾಡಿದ್ರ? ಇವತ್ತು ತುಂಬಾ ಚೆನ್ನಾಗಿತ್ತು ಗೆಟ್ ಟುಗೆದರ್. ಪ್ರೀ ಮತ್ತೆ ವೀಕೆಂಡ್ ನೋಡಿ 1 ವರ್ಷ ಆಗಿತ್ತು. ಸೊ ಅವ್ರನ್ನು ಮೀಟ್ ಮಾಡಿದ್ದಾಯ್ತು, ದೇಸಿ ಮಸಾಲೆಯಲ್ಲಿ ಊಟ ಮಾಡಿದ್ದಾಯ್ತು. ವಿ ಎಂಜಾಯ್ಡ್ ದ ಗೆಟ್ ಟುಗೆದರ್ ಟುಡೇ. ಇವ್ರು ನಮ್ ಚಿಕ್ಕಪ್ಪ ರಮೇಶ್ ಅಂತ, ಮತ್ತೆ ಅವ್ರ ಅಳಿಯ ಶ್ರೀಶಾ. ಚಿಕ್ಕಪ್ಪ ಇವತ್ತು ಎಂಜಾಯ್ ಮಾಡಿದ್ರ ಡಿನ್ನರ್? ತುಂಬಾ ಚೆನ್ನಾಗಿತ್ತು. ನೀವು ಅಷ್ಟು ದೂರದಿಂದ ಬಂದು ನಮ್ಗೆ ಪ್ರೀತಿ ವಿಶ್ವಾಸ, ನಿಮ್ಮ ಕಾಳಜಿ ನೋಡಿ ನಮ್ಗೆ ಅನಂತ ಖುಷಿ ಆಯ್ತು. ಮತ್ತೆ ಶ್ರೀಶಾ ಎಂಜಾಯ್ ಮಾಡಿದ್ರ? ಬಾಕ್ಸ್ ಅಂತ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ನಮ್ಮ ಅಪ್ಪ ಅಮ್ಮ ಎಲ್ಲ ಕುತ್ಕೊಂಡು ನೋಡ್ತಿರ್ತಾರೆ, ಹೇಳ್ತಿರ್ತಾರೆ ಇಂಡಿಯಾದಿಂದ ಹೋಗಿ ಅಷ್ಟು ದೂರ ಹೋಗಿ ಅಷ್ಟೆಲ್ಲ ಮಾಡಿ ವಿಡಿಯೋಸ್ ಮಾಡಿ, ಅದು ಕನ್ನಡದಲ್ಲಿ ಮಾಡ್ತಿರೋದು ಇನ್ನೂ ತುಂಬಾ ಖುಷಿ ಅವ್ರಿಗೆ. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಇವತ್ತು ದೇಸಿ ಮಸಾಲೆಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇವರು ಸ್ಮಿತಾ ಆಂಟಿ ಅಂತ, ಮತ್ತೆ ಅವ್ರ ಮಗಳು ಸಿಂಚನಾ. ತುಂಬಾ ವರ್ಷದಿಂದ ನಮ್ಮ ನೇಬರ್ಸ್ ಆಗಿದ್ರು. ಇವಾಗ ನೇಬರ್ಸ್ ಇಲ್ಲ, ಬಟ್ ಡೆಫಿನೆಟ್ಲಿ ನಮ್ ಫ್ಯಾಮಿಲಿ ಮೆಂಬರ್ಸ್ ತರನೇ ಇವರು. ಸಿಂಚನಾ ಇನ್ ಮುಂದೆ UK ಹೋಗ್ತಾ ಇದ್ದಾಳೆ ಅವ್ಳ ಫರ್ದರ್ ಸ್ಟಡೀಸ್ಗೆ. ಆರ್ ಯು ಎಕ್ಸೈಟೆಡ್? ಇದು ಸಂಜಯ್ ಅಂಕಲ್, ಸ್ಮಿತಾ ಆಂಟಿ ಹಸ್ಬೆಂಡ್. ಇವರಿಬ್ರು ಸೇರಿ ಸ್ಮಿತಾಸ್ ಕಿಚನ್ ಅಂತ ಕೇಟರಿಂಗ್ ಸರ್ವಿಸಸ್ ಆಲ್ಮೋಸ್ಟ್ 8 to 9 years ಇಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ತುಂಬಾ ಸಕ್ಸಸ್ಫುಲ್ ಆಗಿದೆ. ಸೊ ಕಂಗ್ರಾಚುಲೇಷನ್ಸ್ ಟು ಬೋತ್ ಆಫ್ ಯು. नेक्स्ट डे। हर बार हम जब इंडिया आते हैं तो 2 मंदिर में दर्शन करने जरूर जाते हैं। पहला है श्री खाटू श्याम जी के मंदिर और दूसरा है श्री राघवेंद्र भगवान के मंदिर। तो अभी हम आए हैं श्री खाटू श्याम जी के मंदिर, जो बनरघट्टा नेशनल पार्क के पास है। आइए आपको भी अंदर से भगवान के दर्शन कराते हैं। जैसा कि आप देख सकते हैं, मंदिर अंदर से बहुत ही सुंदर बनाया गया है। यहाँ आते ही मन को शांति मिलती है।
ನಾವು ಶ್ರೀ ಖಾಟು ಶ್ಯಾಮ್ಜಿ ಟೆಂಪಲ್ ಇಂದ ಪೂರ್ಣಪ್ರಜ್ಞಾ ಲೇಔಟ್ ಅಲ್ಲಿರೋ ರಾಯರ್ ಮಠಕ್ಕೆ ದರ್ಶನ ಮಾಡಕ್ಕೆ ಬಂದ್ವಿ. ನಿಮ್ಗೂ ದರ್ಶನ ಮಾಡಿಸ್ತೀವಿ, ಬನ್ನಿ. मंदिर से वापस आकर हमने फैमिली के साथ थोड़ा टाइम स्पेंड किया, जहां हमने बातें की, मौज मस्ती की और गेम्स भी खेले. Bangalore's dosa is the best dosa in the world. ನಾವ್ ಇವತ್ತಿದೀವಿ ನಾಗೇಶ್ ಅವ್ರ ಜೊತೆ. ಅವ್ರದೇ ಇದು ರೆಸ್ಟೋರೆಂಟ್ ಬೆಂಗಳೂರು ಕೆಫೆ ಅಂತ. ಅವ್ರ ಹತ್ರ ಮಾತಾಡ್ಸೋಣ.